ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಒಳ್ಳೆ ಸಾಂಬಾರ್ ಪೌಡ್ರ್ ಜೊತೆ ಬಂದಿದ್ದೀನಿ. ಇತ್ತೀಚೆಗೆ ವರ್ಕಿಂಗ್ ವುಮೆನ್ಸ್ಗಳಿಗೆ ತುಂಬ ಚಾಲೆಂಜಿಂಗ್ ವಿಷಯ ಅಂತಂದರೆ ಪ್ರಿಸರ್ವೇಟಿವ್ಸ್ ಬಳಸ್ತಾ ಇರ್ತಕ್ಕಂಥ ಸಾಂಬಾರ್ ಪೌಡ್ರ್ ಯೂಸ್ ಮಾಡೋದು. ಎಲ್ಲಿ ಸಿಗುತ್ತೆ, ಏನು ನಿಜವಾಗ್ಲೂ ಚೆನ್ನಾಗಿರುತ್ತಾ, ಧೂಳೆಲ್ಲ ಬಿದ್ದಿರೋ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತಾರೆ, ತೊಟ್ಟು ಸಮೇತ ಹಾಕಿರ್ತಾರೆ, ಹಿಂಗೆ ತುಂಬ ಕ್ವಶನ್ಸ್ಗಳಿರುತ್ತೆ. ಬಟ್ ನಾವು ನಿಜವಾಗ್ಲೂ ನಮ್ಮ ಮನೇಲಿ ಹೆಂಗೆ ಮಾಡ್ತಿದ್ವಿ ಅಷ್ಟೇ ರುಚಿಯಾಗಿ ಅಷ್ಟೇ ಒಳ್ಳೆ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡ್ರು. ಸಾಂಬಾರ್ ಕಲರು ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ರುಚಿನೂ ಚೆನ್ನಾಗಿರುತ್ತೆ. ಕಲರ್ ಯಾಕೆ ಹೇಳಿದೆ ಅಂತಂದರೆ, ನಾವು ಯಾವ್ದಾದ್ರು ಫುಡ್ ನೋಡಿದ ತಕ್ಷಣ ನಮ್ಮ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತಲ್ವ. ಸೊ ಹಾಗಾಗಿ ಸಾಂಬಾರು ನೋಡಿದ ತಕ್ಷಣ ನಿಮಗೆ ಊಟ ಮಾಡಬೇಕು ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಕಲರು. ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇದನ್ನು ನಾವು ಮಾಡೋ ಸಾಗುಗಳಿಗೂ ಸಹ ಬಳಸ್ಬೋದು, ಮಸಾಲೆ ರುಬ್ಬಕ್ಕೂ ಹಾಕ್ಬೋದು. ಇದನ್ನು ವಿತೌಟ್ ಮಸಾಲೆ, ಬೇಳೆ ಸಾಂಬಾರು ವಿತೌಟ್ ಮಸಾಲೆ ಇಷ್ಟಪಡ್ತಾರೆ ತುಂಬ ಜನ. ಅಂಥವ್ರಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಸಾಂಬಾರ್ಗೂ ಇದನ್ನು ಬಳಸ್ಬೋದು. ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು.